ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುಚಿತ್ ಗೌಡ. ವೆಲ್ಕಮ್ ಟು ಸುಚಿತ್ ಕನ್ನಡಿಗ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದ ವಿಶೇಷತೆ ಏನು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರಬೇಕು. ನಾನು ಸಂಜು ಸಿನಿಮಾ ಬಗ್ಗೆ ಒಂದು 15-20 ದಿನದಿಂದ ನಾನು ಸ್ಟೇಟಸಲ್ಲಿ ಪ್ರತಿದಿನ ಕೂಡ ನಾನು ಅದ್ರ ಬಗ್ಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೋಷಿಯಲ್ ಮೀಡಿಯಾ ಆಗಿರುವಂಥ ಇನ್ಸ್ಟಾಗ್ರಾಮ್ ಇರ್ಬೋದು ಅಥವಾ ಫೇಸ್ಬುಕ್ ಇರ್ಬೋದು, ಎಲ್ಲದರಲ್ಲೂ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿನ ವೀಡಿಯೋ ಏನು ಅಂತ ಹೇಳಿದರೆ, ಸಂಜು ಸಿನಿಮಾ ನಾಳೆ ಭಾರತದಾದ್ಯಂತ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ಮತ್ತು ಮಾಲ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬುಕ್ ಮೈ ಶೋ ಅಲ್ಲಿ ಟಿಕೆಟ್ಸ್ ಇವಾಗ ಆಲ್ರೆಡಿ ಓಪನ್ ಆಗಿದೆ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಎಲ್ಲರೂ ಸಿನಿಮಾನ ನೋಡಿ, ತುಂಬ ಚೆನ್ನಾಗಿದೆ ಸಿನಿಮಾ. ಈ ಸಿನಿಮಾ ಬಗ್ಗೆ ಸ್ವಲ್ಪ ಸಿಂಪಲಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ, ಇದರ ನಿರ್ದೇಶಕರಾದಂಥ ಯತಿರಾಜ್ ಸರ್ ಅವರು ಪತ್ರಕರ್ತರು ಮತ್ತು ಒಳ್ಳೆ ಹಿರಿಯ ಕಲಾವಿದರು. ಅವರ ನಿರ್ದೇಶನದ ಇದು 6ನೇ ಸಿನಿಮಾ. ಸೊ ಯತಿರಾಜ್ ಸರ್ ಏನೇ ಒಂದು ಸಿನಿಮಾ ಮಾಡಿದ್ರು ಪ್ರತಿ ಸಿನಿಮಾ ಕೂಡ ಒಂದರಿಂದ ಒಂದು ಡಿಫ್ರೆಂಟ್ ಆಗಿರುತ್ತೆ. ಆ ಕಾರಣಕ್ಕೋಸ್ಕರ ಈ ಸಿನಿಮಾನ ಡಿಫ್ರೆಂಟ್ ಆಗಿದೆ ಅಂತೇಳಿ ನಾವು ಭಾವಿಸ್ಬೋದು. ಇನ್ನೊಂದು ಬಂದುಬಿಟ್ಟು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ವಿಜಯ್ ಹರಿತ್ಸಾ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಇರ್ಬೋದು ಅಥವಾ ಸಾಂಗ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ವಿಭಿನ್ನವಾಗಿದೆ. ಟ್ರೇಲರ್ ನಾನು ಕೇಳಿದ್ರೆ ತುಂಬ ಚೆನ್ನಾಗಿತ್ತು, ಅದರಲ್ಲಿ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ. ಸೊ ವಿಜಯ್ ಹರಿತ್ಸಾ ಅವ್ರದ್ದು ಇದು 4ನೇ ಸಿನಿಮಾ. ನೆಕ್ಸ್ಟು ಸಿನಿಮಾದು DOP ಕ್ಯಾಮ್ರಾಮನ್ ಏನಿದ್ದಾರೆ ವಿದ್ಯಾ ನಾಗೇಶ್ ಸರ್. ಸೊ ಇವರು ಕೂಡ ತುಂಬ ಹಿರಿಯ DOP ಆಗಿದ್ದಾರೆ, ಕ್ಯಾಮ್ರಾಮನ್ ಆಗಿದ್ದಾರೆ. ಆನಂತರ ಈ ಸಿನಿಮಾಗೆ ಬಂಡವಾಳ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಸಂತೋಷ್ ಸರ್ ಇದಕ್ಕೆ ಬಂಡವಾಳ ಹಾಕಿದ್ದಾರೆ ಈ ಸಿನಿಮಾಗೆ. ಇನ್ನೊಂದು ಬಂದುಬಿಟ್ಟು ಇದಕ್ಕೆ ಥ್ರಿಲ್ಲರ್ ಮಂಜು ಸರ್ ಸ್ಟಂಟ್ ಮಾಸ್ಟರ್ ಆಗಿ ಇದರಲ್ಲಿ ವರ್ಕ್ ಮಾಡಿದ್ದಾರೆ. ಅದು ಕೂಡ ಒಂದು ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಈಗ ಫೈನಲ್ ಆಗಿ ನಾಯಕ ಮತ್ತು ನಾಯಕಿಯ ನಟಿಯ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಇದರಲ್ಲಿ ನಾಯಕಿ ಬಂದುಬಿಟ್ಟು ತುಂಬ ಹಳೆ ಆರ್ಟಿಸ್ಟು, ನಿಮ್ಗೆ ಗೊತ್ತಾಗಿರಬೇಕು. ಸಾಕಷ್ಟು ಸಿನಿಮಾಗಳು ಅವ್ರು ಮಾಡಿದ್ದಾರೆ. ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಅವ್ರ ಆ್ಯಕ್ಟಿಂಗ್ ಡಿಫ್ರೆಂಟ್ ಆಗಿ, ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಡಿಫ್ರೆಂಟ್ ಆಗಿದೆ ಅವ್ರದ್ದು ಕ್ಯಾರೆಕ್ಟರು. ಸೊ ಅದನ್ನು ನೀವು ಈ ಸಿನಿಮಾದಲ್ಲಿ ಅವರ ಒಂದು ಇನ್ನೊಂದು ಡಿಫ್ರೆಂಟ್ ಲುಕ್ನ ನಾವು ಇದರಲ್ಲಿ ನೋಡ್ಬೋದು. ಇನ್ನು ಫೈನಲ್ ಆಗಿ ಸಿನಿಮಾದ ನಾಯಕ ನನ್ನ ಗೆಳೆಯ ಮನ್ವಿತ್, ಇವ್ರದ್ದಿದೆ 2ನೇ ಸಿನಿಮಾ. ಸೊ ಮನ್ವಿತ್ಗೂ ನನಗೂ ಒಂದು 5 ವರ್ಷದ ಒಡನಾಟ ಇದೆ, ನಾವು ಒಟ್ಟಿಗೆ ಇದ್ದವರು. ಸೊ ಮನ್ವಿತ್ ಜೊತೆಗೆ ನಾನು ಕೂಡ ಒಂದು ಸಿನಿಮಾ ಮಾಡಿದ್ದೀನಿ. ಅತಿ ಶೀಘ್ರದಲ್ಲಿ ಆ ಸಿನಿಮಾ ಕೂಡ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ನೆಕ್ಸ್ಟು. ಇದೀಗ 2ನೇ ಸಿನಿಮಾ ಮನ್ವಿತ್ ಅವ್ರದ್ದು ರಿಲೀಸ್ ಆಗ್ತಾ ಇರೋದು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಸೊ ಒಂದು ವಿಷಯ ನಾನು ಬೇಜಾರದಿಂದ ಹೇಳ್ತೀನಿ, ಏನು ಅಂತ ಹೇಳಿದ್ರೆ, ತೆಲುಗು, ತಮಿಳು, ಹಿಂದಿ ಈ ಸಿನಿಮಾಗಳಿಗೆ ಕ್ರೇಜು ಜಾಸ್ತಿ ಆಗ್ತಾಯಿದೆ ಕರ್ನಾಟಕದಲ್ಲಿ. ಕನ್ನಡ ಸಿನಿಮಾಗಳ ಕ್ರೇಜು ಕಮ್ಮಿ ಆಗ್ತಿದೆ, ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಸೊ ಫಸ್ಟು ಕನ್ನಡ ಸಿನಿಮಾಗಳನ್ನ ಬೆಳೆಸೋಣ, ಹಾಗಂತೇಳಿ ಬೇರೆ ಲ್ಯಾಂಗ್ವೇಜ್ ಸ್ಲಾಟ್ಸ್ ಸಿನಿಮಾಸ್ನ ನೋಡಬಾರ್ದು ಅಂತ ನಾನು ಹೇಳಲ್ಲ. ಕನ್ನಡಕ್ಕೆ ಮತ್ತು ಕನ್ನಡಿಗರಿಗೆ ಮೊದಲು ಪ್ರಾಮುಖ್ಯತೆ ಇರಬೇಕು. ಪ್ರತಿಯೊಬ್ಬ ಕನ್ನಡಿಗ ಕೂಡ ಕನ್ನಡ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡಬೇಕು. ಪ್ರತಿಯೊಂದು ಸಿನಿಮಾದಲ್ಲೂ ಕೂಡ ಒಂದು ಡಿಫ್ರೆಂಟ್ ಮೆಸೇಜ್ ಕೊಡೋದಕ್ಕೆ ಕನ್ನಡಿಗರು ಮುಂದೆ ಬರ್ತಾ ಇದ್ದಾರೆ. ಸೊ ಅದನ್ನು ಎಲ್ಲರೂ ಗಮನದಲ್ಲಿಟ್ಕೊಂಡು ಕನ್ನಡ ಸಿನಿಮಾನ ಬೆಳೆಸ್ತಿರೋ ಅನ್ನೋ ನಂಬಿಕೆ ಇದೆ. ನಾಳೆ ನಾನು ಕೂಡ ಸಂಜು ಸಿನಿಮಾನ ಹೋಗಿ ಥಿಯೇಟ್ರಲ್ಲಿ ನೋಡ್ತಾ ಇದ್ದೀನಿ. ಸೊ ನೀವೆಲ್ಲರೂ ಕೂಡ ಬುಕ್ ಮೈ ಶೋ ಅಲ್ಲಿ ಟಿಕೆಟ್ ಬುಕ್ ಮಾಡಿಕೊಂಡು ಸಂಜು ಸಿನಿಮಾ ನೋಡಿ. ಆಮೇಲೆ ನಿಮಗೆ ಏನೇನು ಅಭಿಪ್ರಾಯಗಳಾಗುತ್ತೆ ಅದನ್ನು ನನಗೆ ಯೂಟ್ಯೂಬ್ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ಏನಿದೆ ಅದರಲ್ಲಿ ನೀವು ಒಂದು ಮೆಸೇಜ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೀನಿ. ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು.